ಲಾಸ್ಟ್ ವೀಕಲ್ಲಿ ನಾವು ಕೌಡಿಕೆರೆ ಎಕ್ಸ್ಪ್ಲೋರ್ ಮಾಡಿದ್ದ ವಿಡಿಯೋನ ನೀವು ನೋಡಿದ್ರಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ಅದನ್ನು. ಹಾಗೆ ಈ ವಾರ ನಾವು ಮುಂಡಗೋಡಲ್ಲಿರುವಂತಹ ಟಿಬೇಟಿಯನ್ ಕಾಲೋನಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನನ್ನ ಚಾನಲಲ್ಲಿ ನಾನು ಆಟೋಮೋಟಿವ್ ನಾನು ಆಟೋಮೋಟಿವ್ ರಿಲೇಟೆಡ್ ಕಂಟೆಂಟ್ ಮತ್ತು ನನ್ನ ಟ್ರಾವೆಲ್ ಬ್ಲಾಗ್ಸನ್ನು ಹಾಕ್ತಾ ಇರ್ತೀನಂತೆ. ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ನು ನನ್ನ ಚಾನಲ್ ಮೂಲಕ ಸಿಗುತ್ತೆ. ಸೊ ಬನ್ನಿ ಮುಂದುವರ್ಸೋಣ. ಯಲ್ಲಪುರದಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡ್ಬಿಟ್ಟು ಇವಾಗ ಮುಂದೆ ಮುಂಡಗೋಡ್ ರೋಡ್ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಮುಂಡಗೋಡ್ ರೋಡ್ಗೆ ಜಾಯಿನ್ ಆಗ್ತಾ ಇದ್ದಂಗೆ ರೋಡ್ ಕ್ವಾಲಿಟಿ ಡ್ರಾಸ್ಟಿಕಲಿ ಚೇಂಜ್ ಆಗೋಗಿದೆ. ಯರಾಬಿರಿ ಪಾಟ್ ಹೋಲ್ಸು ನಿಮ್ಗೆ ಇಲ್ಲಿ ರೋಡಲ್ಲಿ ಕಾಣಿಸ್ತಾ ಇರ್ಬೋದು. ತುಂಬ ನಮ್ಮದು ಆವ್ರೇಜ್ ಸ್ಪೀಡೇನೆ ತುಂಬ ಕಡಿಮೆ ಆಗೋಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಈಗ ಆಲ್ಮೋಸ್ಟ್ 5 ಕಿಲೋಮೀಟ್ರ್ ನಮಗೆ ಟ್ರಾವೆಲ್ ಮಾಡೋದಕ್ಕೆ 10 ನಿಮಿಷದ ಮೇಲೆ ಬೇಕಾಯಿತು. ಯಪ್ಪ, ಇಲ್ಲಿ ನೋಡಿಲ್ಲಿ ಹಿಂಗಿದೆ. ನಮ್ಮ ನೆಕ್ಸಾನಲ್ಲಿ ಸ್ವಲ್ಪ ಪರದಾಡೋ ಅಂಥ ಪರಿಸ್ಥಿತಿ ಆಗಿದೆ. ಪಾಟ್ ಹೋಲ್ಸು ಅಂದರೆ ಕೆಳಗಡೆಗೆ ತಾಗತ್ತೆ ಅಂತ ಅಲ್ಲ, ಬಟ್ ಅಂದ್ರೂ ಸಸ್ಪೆನ್ಷನ್ ಏನಾದರೂ ಹೆಚ್ಚು ಕಮ್ಮಿ ಆಗೋದ್ರೆ, ಟಯರು ಅಥವಾ ಅಲಾಯ್ಸ್ ಏನಾದರೂ ಹಾಳಾಗೋದ್ರೆ ಅನ್ನೋ ಇದರಿಂದ ನಿಧಾನವಾಗಿ ಸಾಗ್ತಾ ಇದ್ದೀವಿ. ನೋಡಿ ಹಿಂಗಿದೆ ರೋಡು. ಸೊ ನೀವು ಯಾವುದಾದ್ರೂ ಹ್ಯಾಚ್ ಬ್ಯಾಕು ಅಥವಾ ಸಡನಲ್ಲಿ ಬರ್ತೀರಾ ಅಂತ ಅಂದರೆ ಸ್ವಲ್ಪ ಯೋಚನೆ ಮಾಡಿಕೊಂಡು ನೋಡಿಕೊಂಡು ಬರೋದು ಒಳ್ಳೆಯದು. ಫಸ್ಟು ಊಟ ಮಾಡ್ಕೋತೀವಿ ಯಾವುದಾದ್ರೂ ಜಾಗದಲ್ಲಿ. ಏನಾದರೂ ಟಿಬೇಟಿಯನ್ ಫುಡ್ ಸಿಗುತ್ತಾ ಹೇಗೆ ಅನ್ನೋದನ್ನು ಚೆಕ್ ಮಾಡೋಣಂತೆ. ಅದೇನಾದರೂ ಸಿಕ್ಕಿದ್ರೆ ಅದನ್ನು ಒಂದು ಸ್ವಲ್ಪ ಟ್ರೈ ಮಾಡಿಕೊಂಡು ಕೊನೆಗೆ ಇಲ್ಲಿ ಟಿಬೇಟಿಯನ್ ಕಾಲೋನಿ ಮತ್ತು ಮೊನಾಸ್ಟ್ರಿನ ವಿಸಿಟ್ ಮಾಡಿಬಿಟ್ಟು ಅದನ್ನು ನಿಮಗೂ ಸಹ ತೋರಿಸ್ತೀವಂತೆ. ಇಲ್ಲಿ ನನ್ನ ಹಿಂದ್ಗಡೆಗೆ ಕಾಣಿಸ್ತಾ ಇರೋವಂಥ ಒಂದು ರೆಸ್ಟೋರೆಂಟಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಬರೀ ಟಿಬೇಟಿಯನ್ ಫುಡ್ ಮಾತ್ರ ಸಿಗುತ್ತೆ. ಅದು ನಿಮ್ಮ ಕೈಲಿ ತಿನ್ನೋಕ್ಕಾಗೋದಿಲ್ಲ. ನೀವು ಇನ್ನೊಂಚೂರು ಮೇಲ್ಗಡೆಗೆ ಹೋಗಿ ಅಲ್ಲಿ ತುಂಬ ಆಪ್ಷನ್ಸ್ ಇದೆ, ಅಲ್ಲಿ ನೀವು ತಿನ್ಬೋದು ಅಂತ ಹೇಳಿದ್ರು. ಈಗ ಆ ಕಡೆಗೆ ಹೋಗ್ತಾ ಇದ್ದೀವಿ. ಈಗಷ್ಟೇ ಕಾಂಪ್ಲೆಕ್ಸ್ ಇದೆ ಇಲ್ಲಿ. ಸೊ ಕಾಂಪ್ಲೆಕ್ಸಲ್ಲಿ ನಾವು ಒಂದು ವೆಜ್ ತುಪ್ಪ ಮತ್ತು ವೆಜ್ ಚೌಮೀನನ್ನು ತಿಂದ್ಕೊಂಡು ಬಂದ್ವಿ. ಸೊ ಟೋಟಲ್ ಆಗಿ 100 ರೂಪಿ ಈಚ್ ಪರ್ಸನ್ಗೆ ಬಿಲ್ ಆಯಿತು. ಆ ಊಟ ಮಾಡೋದಕ್ಕಿಂತ ಮೊದಲು ಆಗಬಾರ್ದೇ ಹೋದಂಥದ್ದು 2 ಸನ್ನಿವೇಶಗಳಾಯಿತು. ಮೆಟ್ಟಬಾರದಂಥದ್ದನ್ನು ಮೆಟ್ಟದೆ ನಾನು. ಕೊನೆಗೆ ನಮ್ಮ ಮೇಡಮ್ ಅವರು ಈ ಗೋಪ್ರೋನ ಬೇರೆ ಕೆಳಗಡೆಗೆ ಒಂದು ಚೂಮಂತರ್ ಅಂತ ಬಿಸಾಕಿದ್ರು. ಸೊ ಥ್ಯಾಂಕ್ಫುಲಿ ಲೆನ್ಸಿಗೆ ಏನೂ ಆಗಿಲ್ಲ. ಸಣ್ಣದಾಗಿ ಆ ಲೆನ್ಸ್ ಕ್ಯಾಪಿಗೆ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಬಿದ್ದಿದೆ. ಬಟ್ ಸ್ಟಿಲ್ ಒಂಥರ ಮನಸ್ಸಿಗೆ ಯಾಕೋ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಅಂಥವೆಲ್ಲ ಮಿಸ್ಟೇಕ್ಗಳಾಗ್ತಾ ಇರ್ತವೆ. ಸೊ ಈಗ ನಾವು ಹೀಗೆ ಮುಂದಕ್ಕೆ ಹೋಗ್ಬಿಟ್ಟು ಮೊನಾಸ್ಟ್ರಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಮೇಡಮ್ ಅವ್ರು ನೋಡಿ ಫುಲ್ ಬೇಜಾರು ಮಾಡ್ಕೊಂಡು ಕೂತಿರೋದು. ಬೆಳೆಸ್ಬಿಟ್ನಲ್ಲ ಅಂತ ಬೇಜಾರು ಅವ್ರಿಗೆ. ತುಂಬ ಮುಂದಕ್ಕೆ ಬಂದ್ಬಿಟ್ವಿ ನಾವು. ಸೊ ಗಾಡಿನ ತಿರುಗಿಸ್ಕೊಂಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲೇ ಒಬ್ಬರು ಮಾಂಕ್ ಹತ್ರ ಕೇಳಿ ನೋಡಿದ್ವಿ.
ಅವರು ನೋಡಿದ್ರೆ ಇವತ್ತು ಅಕ್ಟೋಬರ್ 2 ಎಲ್ಲ ಮೊನಾಸ್ಟ್ರಿ ಇದೆಲ್ಲದೂ ಕ್ಲೋಸ್ ಆಗಿರುತ್ತೆ. ಸೊ ನಿಮಗೆ ಬರೀ ಹೊರಗಡೆಯಿಂದ ಮಾತ್ರ ನೋಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ಹೋಗ್ತಾ ಇದ್ದೀವಿ ವಾಪಸ್ಸು. ಸೊ ಈ ಕಡೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಡ್ರೇಪುಂಗ್ ಲೋಸೆಲ್ ಲಿಂಗ್ ಶಾಲೆ ಅಂತ ಒಂದಿದೆ, ಅವರದ್ದೇ ಸ್ಕೂಲು. ಜೊತೆಗೆ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಟೈಪ್ ಇದೆ ಒಂದು. ಕೊನೆಗೆ ಇಲ್ಲೆಲ್ಲ ಟಿಬೆಟಿಯನ್ ಮಾಂಕ್ಸ್ಗೆ ಅಂತ ಮನೆಗಳು ಅಂಥವೆಲ್ಲ ಇದೆ. ಇಲ್ಲಿ ರೋಡ್ ಮಾತ್ರ ನೋಡಿದ್ರೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಮಗೆ ಯಾವುದೋ ಇಂಡಿಯಾದಲ್ಲೇ ಇದೀವ ಅಥವಾ ಬೇರೆ ಯಾವುದಾದ್ರೂ ದೇಶದಲ್ಲಿ ಇದೀವ ಅಂತ ಅನ್ನೋ ಅಂಥ ಸ್ಥಿತಿಗೆ ಇಲ್ಲಿ ಕ್ಲೀನ್ನೆಸ್ಸು ಮೇಂಟೈನ್ ಮಾಡಿದ್ದಾರೆ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಎಲ್ಲ ಪ್ರಾಪರಾಗಿ ಡಸ್ಟ್ಬಿನ್ಗಳಲ್ಲೇ ಎಲ್ಲದನ್ನು ಹಾಕಿದ್ದಾರೆ. ಜೊತೆಗೆ ಮಾಂಕ್ಸ್ ಎಲ್ಲರೂ ರೋಡನ್ನು ಹಿಡಿದು ಕ್ಲೀನ್ ಮಾಡಿಕೊಂಡು ಇಲ್ಲಿಯ ಕ್ಲೀನ್ಲಿನೆಸ್ಸನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇಡೀ ಈ ಟಿಬೆಟಿಯನ್ ಕಾಲೋನಿಲಿ ನನಗೆಲ್ಲೂ ರಸ್ತೆ ಸೈಡಲ್ಲಿ ಪ್ಲಾಸ್ಟಿಕ್ಕು ಅದು ಇದು ಬಿದ್ದಿರೋ ಅಂಥದ್ದು ನಾನು ಎಲ್ಲೂ ನೋಡಲಿಲ್ಲ. ಸೊ ನಮ್ಮ ಇಷ್ಟು ಚಿಕ್ಕದಾಗಿರೋ ಅಂತಹ ಈ ಟಿಬೆಟಿಯನ್ ಕಾಲೋನಿಯಲ್ಲಿ ಅವರುಗಳು ಸೇರಿಕೊಂಡು ಇಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ ಅಂತಂದರೆ, ನಾವು ಇಂಡಿಯನ್ಸು ಇಡೀ ಭಾರತದಲ್ಲಿ ಸೇರಿಕೊಂಡು ಯಾತಕ್ಕೆ ನಮ್ಮ ಭಾರತವನ್ನು ಕ್ಲೀನಾಗಿ ಇಟ್ಕೊಳಕ್ಕಾಗೋದಿಲ್ಲ? ಆ ಪ್ರಶ್ನೆ ನನಗಂತೂ ಮೂಡ್ತಾ ಇದೆ. ಬಟ್ ಎಲ್ಲರೂ ಎಫರ್ಟ್ ಹಾಕಿದ್ರೆ, ಎಲ್ಲರೂ ಇದೇ ರೀತಿಯ ಕ್ಲೀನ್ಲಿನೆಸ್ಸನ್ನು ಮೇಂಟೈನ್ ಮಾಡಿದ್ರೆ ನಮ್ಮ ಭಾರತವನ್ನೂ ಕೂಡ ಕ್ಲೀನಾಗಿ ಇಟ್ಕೋಬಹುದು. ಈ ಟಿಬೆಟಿಯನ್ ಕಾಲೋನಿ ಅಥವಾ ಟಿಬೆಟಿಯನ್ ಕ್ಯಾಂಪ್ ಬಗ್ಗೆ ಹಿಸ್ಟ್ರಿ ಹೇಳಬೇಕು ಅಂತ ಅಂದರೆ 1950s ಚೀನಾದವರು ಟಿಬೆಟ್ ಮೇಲೆ ದಾಳಿ ನಡೆಸ್ಬಿಟ್ಟು ಟಿಬೆಟ್ ದೇಶನ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ಸೊ 1959 ಟಿಬೆಟಿಯನ್ ಮಾಂಕ್ಸ್ ಸುಮಾರು ಜನ ಭಾರತಕ್ಕೆ ವಲಸೆ ಬರ್ತಾರೆ. ಆಗ ನಮ್ಮ ಭಾರತ ಸರ್ಕಾರ ಅವರಿಗೆ ರೆಫ್ಯೂಜಿ ಕ್ಯಾಂಪ್ ಅಂತ ಡಾರ್ಜಿಲಿಂಗಲ್ಲಿ ಮಾಡಿಕೊಡುತ್ತೆ. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈ ಟಿಬೆಟಿಯನ್ ಮಾಂಕ್ಗಳಿಗೆ 1963 ನಮ್ಮ ಮೈಸೂರು ಜಿಲ್ಲೆಯಲ್ಲಿರುವಂಥ ಬೈಲ್ಕುಪ್ಪೆ ಹತ್ರ ಮತ್ತೆ ಈ ಮುಂಡಗೋಡ್ನಲ್ಲಿ ಜಾಗ ಕೊಟ್ಬಿಟ್ಟು ಆಶ್ರಯ ನೀಡುತ್ತೆ. ಈಗ ಸದ್ಯಕ್ಕೆ ಈ ಮುಂಡಗೋಡು ಟಿಬೆಟಿಯನ್ ಕಾಲೋನಿಯಲ್ಲಿ ಸುಮಾರು 8,000 ಜನ ಟಿಬೆಟಿಯನ್ ಮಾಂಕ್ಸ್ ಇದ್ದಾರೆ. ಇದರಲ್ಲಿ ಮಾಂಕ್ಸ್ ಅಷ್ಟೇ ಅಲ್ಲ, ಅವರ ಜೊತೆಗೆ ನಾರ್ಮಲ್ ಸಿಟಿಸನ್ಸ್ ಕೂಡ ಇಲ್ಲಿ ಬದುಕ್ತಾ ಇದ್ದಾರೆ. ಇಲ್ಲಿ ಆ ಜನರಿಗೆ ಅಂತ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗಳನ್ನ ಕಟ್ಟಿ ಇಲ್ಲಿ ಬೌದ್ಧ ಧರ್ಮದ ಟೀಚಿಂಗ್ ಅನ್ನ ಮಾಡ್ತಾರೆ. ನನಗ್ ಗೊತ್ತಿರೋ ಹಾಗೆ ಸುಮಾರು 24 ವರ್ಷ ಬುದ್ಧಿಸಮ್ ಅನ್ನ ಕಲಿತ ಮೇಲೆ ಆ ಸ್ಟೂಡೆಂಟ್ಸಿಗೆ ಬುದ್ಧಿಸಮ್ ಮೇಲೆ PhD ಅನ್ನೋದನ್ನ ಕೊಡ್ತಾರೆ. ನಂತರ ಅವರು ಬೇರೆ ಬೇರೆ ಕಡೆಗೆ ಹೋಗ್ಬಿಟ್ಟು ಬುದ್ಧಿಸಮ್ ಅನ್ನ ಕಲಿಸ್ತಾರೆ. ಇಲ್ಲ ಒಬ್ರು ನಮಗೆ ಸಿಕ್ಕಿದ್ರು. ನಿಮ್ಮ ಹೆಸರು? ಪವನ್ ಕುಮಾರ್ ಹಿರೇಮಠ್ ಅಂತ. ಇವರನ್ನ ಈಗ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ. ಹಾಗೆ ನೀವು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೋರಿ. ನೀವು ಆಗ್ಬೇಕ್ರಿ ಆತನ್ರೆ. ಹಾಂ ನೋಡಿಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಹಾಗೆ ಬೆಲ್ ಐಕಾನ್ ಒತ್ತಿದ್ದಾರೆ. ಇದು ನೋಡಿ, ಇದು ಮೇಲ್ಗಡೆಗೆ ಅವರ ಎಂತ ಹೇಳ್ತಾರೆ ಅದಕ್ಕೆ, ಗೋಪುರಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈಗ ಟಿಬೆಟಿಯನ್ ಮೊನಾಸ್ಟ್ರಿನ ನೋಡಿಕೊಂಡು ಮುಂದಕ್ಕೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಮತ್ತೊಂದು ಮೊನಾಸ್ಟ್ರಿ ಕಾಣಿಸ್ತು, ಅದನ್ನು ಹಾಗೆ ಎಕ್ಸ್ಪ್ಲೋರ್ ಮಾಡೋಣಂತೆ. ಅಕಸ್ಮಾತಾಗಿ ನಮಗೇನಾದರೂ ಅಲೋ ಮಾಡಿದ್ರು ಅಂತ ಅಂದರೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇದು ನೋಡಿ, ಇದು ಎಷ್ಟು ದೊಡ್ಡದಾಗಿದೆ ಅಂತ. ಅವ ಹ್ಯೂಜ್. 1 2 3 4 5 ಫ್ಲೋರ್ಗಳು. ಹಾಗೆ ಇದು ಮೋಸ್ಟ್ ಪ್ರಾಬಬ್ಲಿ ಈ ಕಡೆಗೆ ಇರೋವಂಥದ್ದು ಪ್ರೇಯರ್ ಹಾಲ್ ಇರಬೇಕು. ಹಾಂ, ಹಾಸ್ಟೆಲ್ ಅಥವಾ ಪ್ರೇಯರ್ ಹಾಲ್ ಥರ. ಅದೇ 3 ಫ್ಲೋರ್ ಇದೆ. ಹ್ಯುಮಂಗಸ್ ಅಂದೆ, ತುಂಬ ದೊಡ್ಡದು ಅಂತ.
ಬಿಗ್ಗೆಸ್ಟ್ ಅನ್ನೋ ಹಾಗೇನೆ ಹ್ಯುಮಂಗಸ್ ಅನ್ನೋದು ಬಿಗ್ಗೆಸ್ಟ್ ಅನ್ನೋದರ ಒಂದು ಸಮಾನಾರ್ಥಕ ಪದ. ಅರ್ಥ ಆಯ್ತಾ? ಯಾ ಅನ್ನೋದನ್ನಾದ್ರೂ ಮುಖ ತೋರಿಸಿ ಹೇಳು. ಇಲ್ಲೀಗ ಮತ್ತೊಂದು ಹ್ಯುಮಂಗಸ್ ಆಗಿರುವಂತಹ ಮೊನಾಸ್ಟ್ರಿ ಏನಿದೆ ಅದು ನನ್ನ ಎದುರುಗಡೆಗಿದೆ. ಅದರ ಎಂಟ್ರೆನ್ಸ್ ಹತ್ರ ನಾವು ಸದ್ಯಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಅಶೋಕ ಚಕ್ರ ಮತ್ತು ಸಿಂಹಗಳ ಲಾಂಛನನೇ ತಾನೇ ಅದು? ಹಾಂ, ಸಿಂಹದ ಲಾಂಛನ ಅನ್ನೋದು ಏನಿದೆ ಅದನ್ನು ಇಲ್ಲಿ ಕೆತ್ತಿಬಿಟ್ಟು ನಮ್ಮ ಭಾರತದ ಸರ್ಕಾರಕ್ಕೆ ಒಂದು ಥ್ಯಾಂಕ್ ಯು ಅನ್ನೋವಂತಹ ಮೆಸೇಜನ್ನು ಅವರು ನಮ್ಮ ಭಾರತದವರಿಗೆ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ. ನೋಡಿ, ಈಗ ಇಲ್ಲಿ ಮೇಡಮ್ ಅವರಿಗೆ ಫೋಟೋ ತೆಗಿಬೇಕಂತೆ. ಸೊ ಫೋಟೋ ಸೆಷನ್ ನಡೀತಾ ಇದೆ. ಅವರಿಗೆ ಅವರು ಫೋಕಸ್ ಆಗದೆ ಇದ್ರೂ ಪರವಾಗಿಲ್ವಂತೆ, ಆದರೆ ಈ ಇಡೀ ಗೇಟ್ ಬರಬೇಕಂತೆ. ಇದನ್ನೆಲ್ಲದನ್ನು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ. ನೀವು ಮರೀದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಅದರ ಡೀಟೇಲ್ಸ್ ಏನಿದೆ ನಾನು ಈ ಕಡೆ ಲೆಫ್ಟ್ ಸೈಡಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಸುಮಾರು ಒಂದು 15 ನಿಮಿಷಕ್ಕಿಂತ ಮೇಲೆ ಕುತ್ಕೊಂಡು ಹಾಗೆ ನಮಗೆ ಆನ್ ದ ವೇ ಯಾವ ಜಾಗಗಳಿದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅನ್ನೋದನ್ನು ನೋಡ್ತಾ ಇದ್ವಿ. ಸೊ ನಮಗೆ ಒಂದು ತುಂಬ ಯುನೀಕ್ ಆಗಿರುವಂತಹ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು ನಮಗೆ ಸಿಕ್ಕಿದೆ. ಅಲ್ಲಿಗೆ ನಾವೀಗ ಸದ್ಯಕ್ಕೆ ಹೋಗ್ತೀವಿ. ಸೊ ಅದು ಯಾವ ಪ್ಲೇಸು, ಏನು ಎತ್ತ ಅನ್ನೋದನ್ನು ನಾನು ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೀನಂತೆ. ಹಾಗೆ ಅಲ್ಲಿವರೆಗೆ ಕಾಯ್ತಾ ಇರಿ. ಸೊ ಇನ್ನೇನಾದರೂ ಹೇಳೋದಿದೆಯಾ ಮೇಡಮ್? ಜುಮ್ ಅಂತ ಹೊರಡೋದ. ಸೊ ಇಲ್ಲಿ ಮುಂಡ್ಗೋಡಿನ ಟಿಬೆಟಿಯನ್ ಕಾಲೋನಿಯಿಂದ 32 ಕಿಲೋಮೀಟರ್ ದೂರದಲ್ಲಿರುವಂಥ ಪ್ಲೇಸಿಗೆ ನಾವೀಗ ಹೋಗ್ತೀವಂತೆ. ಸೊ ಮುಂದಿನ ಎಪಿಸೋಡ್ವರೆಗೆ ಕಾಯ್ತಾ ಇರಿ. ಅಲ್ಲಿಯವರೆಗೆ ಧನ್ಯವಾದ.